ಶೋಧ ಚಾನಲ್ನ ವೀಕ್ಷಕ ಬಂಧುಗಳಿಗೆಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಯಾವ ಒಂದು ವಿಷಯವನ್ನು ಶೋಧಿಸುತ್ತಿದ್ದೇವೆ ಅಂತ ನೋಡೋದಾದರೆ ಮೈಸೂರಿನಲ್ಲಿರುವ ದೇವ್ ಗೋಬಿ ಕಾರ್ನರ್. ಹೌದು ವೀಕ್ಷಕರೇ, ಮೈಸೂರಿನಲ್ಲಿ ಗೋಬಿ ಪ್ರಿಯರಿಗಂತೂ ಹಬ್ಬವೋ ಹಬ್ಬ. ನೀವು ಮೈಸೂರಿನ ಬೆಸ್ಟ್ ಗೋಬಿ ಹುಡುಕುತ್ತಿದ್ದರೆ ಇವತ್ತು ನಾನು ನಿಮ್ಮನ್ನು ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಫೇಮಸ್ ಗೋಬಿ ಕಾರ್ನರ್, ದೇವ್ ಡ್ರೈ ಗೋಬಿ ಕಾರ್ನರ್. ಹೌದು ವೀಕ್ಷಕರೇ, ಇಲ್ಲಿನ ಟೇಸ್ಟ್ ಹೇಗಿದೆ ಅಂತ ಅಲ್ಲಿ ಕೇಳಿಕೊಂಡು ಮತ್ತು ನೋಡಿಕೊಂಡು ತಿನ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಶೋಧ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಅನೇಕ ವಿಷಯಗಳನ್ನು ನಾವು ನಿಮ್ಮ ಮುಂದೆ ಶೋಧಿಸಿ ತರುತ್ತೇವೆ. ಇನ್ನು ದೇವ್ ಡ್ರೈ ಗೋಬಿ ಕಾರ್ನರ್ ಇರೋದು ಮೈಸೂರಿನ ಚಾಮರಾಜಪುರಂ ರೈಲ್ವೆ ಗೇಟ್ ಹತ್ತಿರ. ಸಂಜೆ 5 ಗಂಟೆ ಆಯಿತು ಅಂದರೆ ಸಾಕು, ಇಲ್ಲಿನ ಜನ ಮುತ್ತಿಕೊಳ್ತಾರೆ. ಇಲ್ಲಿನ ಸ್ಪೆಷಾಲಿಟಿ ಅಂದರೆ ಅವರು ಬಳಸೋ ಫ್ರೆಶ್ ಎಣ್ಣೆ ಮತ್ತು ಮನೆಯಲ್ಲೇ ತಯಾರಿಸಿದ ಮಸಾಲೆಗಳು. ಇಲ್ಲಿ ನಾವು ನೋಡಬಹುದು ಗೋಬಿನ ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಮಾಡ್ತಾರೆ ಅಂತ. ಯಾವುದೇ ಕೃತಕವಾದ ಬಣ್ಣ ಅಥವಾ ಟೇಸ್ಟಿಂಗ್ ಪೌಡರ್ ಬಳಸದೆ ನ್ಯಾಚುರಲ್ ಆಗಿ ಮಾಡೋದು ಇವರ ವೈಶಿಷ್ಟ್ಯ. ಇಲ್ಲಿ ಕೇವಲ ಗೋಬಿ ಮಾತ್ರ ಮಾಡೋದಿಲ್ಲ, ಜೊತೆಗೆ ಡ್ರೈ ಮಶ್ರೂಮ್ ಮತ್ತು ಬೇಬಿ ಕಾರ್ನರ್ ಕೂಡ ಸಖತ್ ಫೇಮಸ್. ಬೇಗ ಖಾಲಿ ಆಗಿಬಿಡುತ್ತೆ. ಏನಿಲ್ಲ, ಇದು ಥರ್ಡ್ ಟೈಮ್ ಬರ್ತಾ ಇದ್ದೀನಿ. ನನ್ನ ಫ್ರೆಂಡ್ದೆ. ಸೊ ಫಸ್ಟ್ ಟೈಮ್ ಬಂದು ಆ ರೆಸ್ಟ್ಗೆ ನಮಗೇನು ಅಂದರೆ ಒಂದು 2 ಪ್ಲೇಟ್ ಸಿಕ್ತು ಅಷ್ಟೇ. ಬಟ್ ಸೆಕೆಂಡ್ ಟೈಮ್ ಬಂದಾಗ್ಲೂ ಎಲ್ಲ ಟ್ರೈ ಮಾಡಬೇಕು ಅಂದ್ಕೊಂಡೆ, ಮಶ್ರೂಮ್ ಮತ್ತು ಗೋಬಿ ಮತ್ತು ಇದು ಬೇಬಿ ಕಾರ್ನು. ಬಟ್ ಫೈನಲಿ ಥರ್ಡ್ ಟೈಮ್ ನನಗೆ ಇವತ್ತು ತೃಪ್ತಿಯಾಗಿದೆ. ಏನಕ್ಕೆ ಅಂದರೆ 3 ಟೇಸ್ಟ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತು. ಬಟ್ ಪ್ರೈಸಿಗೆ ಮಾತ್ರ ಕ್ವಾಂಟಿಟಿ ಡಬಲ್ ಅನ್ಕೋತೀನಿ, ನನ್ನ ಪ್ರಕಾರ, ನನ್ನ ಪರ್ಸ್ನಲ್ ಒಪಿನಿಯನ್. ಡ್ರೈ ಗೋಬಿ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನನ್ನ ಅಪ್ಪ ಕರ್ಕೊಂಡು ಬಂದಿದ್ದು. ದೇವ್ ಡ್ರೈ ಗೋಬಿ ಬಗ್ಗೆ ತುಂಬ ಕೇಳಿದ್ವಿ. ಹಾಗೆ ನಾವು ಇಡೀ ಫ್ಯಾಮಿಲಿ ಒಟ್ಟಿಗೆ ಇಲ್ಲಿ ಒಂದು ಥರ್ಡ್ ಟೈಮ್ ಬರ್ತಾ ಇರೋದು. ತುಂಬ ಚೆಂದ ಇದೆ, ಎಲ್ಲರೂ ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಇವರೆಲ್ಲ ಹೇಳೋದನ್ನು ಕೇಳಿದ್ರೆ ನಾನು ಎಲ್ಲನೂ ಟೇಸ್ಟ್ ಮಾಡೋಣ ಅಂತ ಹೋದರೆ ನನಗೆ ಮಶ್ರೂಮ್ ಗೋಬಿ ಮತ್ತು ಬೇಬಿ ಕಾರ್ನ್ ಸಿಕ್ಕಲೇ ಇಲ್ಲ. ಅಷ್ಟು ಬೇಗ ಖಾಲಿ ಆಗಿಬಿಡುತ್ತೆ. ಕೊನೆಗೆ ನನಗೆ ಸಿಕ್ಕಿದ್ದು ಡ್ರೈ ಗೋಬಿ ಒಂದೇ. ಅದರ ಟೇಸ್ಟ್ ಹೇಗಿದೆ ಅಂತ ತಿಂತ ವಾವ್, ನಿಜಕ್ಕೂ ಬೇರೆಲ್ಲ ಗೋಬಿಗಿಂತ ಡಿಫ್ರೆಂಟ್ ಆಗಿದೆ. ಹೊರಗಡೆ ಫುಲ್ ಕ್ರಂಚಿ, ಒಳಗಡೆ ಸಾಫ್ಟ್. ಇದರ ಜೊತೆಗೆ ಕೊಡೋ ಆ ಗ್ರೀನ್ ಚಟ್ನಿ ಮತ್ತು ಈರುಳ್ಳಿ ಕಾಂಬಿನೇಷನ್ ಇದೆಯಲ್ಲ, ಅಲ್ಟಿಮೇಟ್. ಬಿಸಿಯಾಗಿ ತಿನ್ನೋದಕ್ಕೆ ಮೈಸೂರಿನ ಈ ಚಳಿಗೆ ಪರ್ಫೆಕ್ಟ್ ಸ್ನ್ಯಾಕ್ಸ್ ಇದು. ತುಂಬ ಚೆನ್ನಾಗಿದೆ, ಬೆಲೆ ಕಡಿಮೆ, ಆದರೆ ಕ್ವಾಂಟಿಟಿ ತುಂಬಾ ಜಾಸ್ತಿ. ತುಂಬಾ ಫೇಮಸ್ ಮತ್ತು ಬ್ಯೂಟಿಫುಲ್ ಗೋಬಿ. ಒಂದು ಸತಿ ತಿಂದರೆ ಮತ್ತೆ ಬಂದು ತಿನ್ನಬೇಕು ಅಂತ ಅಡಿಕ್ಷನ್ಸ್ ಆಗುತ್ತೆ. ನಮ್ಮ ಸ್ನೇಹಿತರು ರಾಜೇಂದ್ರ ಮತ್ತು ಅವರ ಬಾಮೈದ ಇಬ್ಬರೂ ಸೇರಿಕೊಂಡು ಅದೇನು ಮೋಡಿ ಮಾಡ್ತಾರೋ ಗೊತ್ತಿಲ್ಲ, ಜನಗಳಂತೂ ಯಾವಾಗಲೂ ಇಲ್ಲಿ ರಶ್ ತುಂಬಿಕೊಂಡಿರ್ತಾರೆ. ಎಷ್ಟೊತ್ತಾದರೂ ಪರವಾಗಿಲ್ಲ, ನಾವು ಡ್ರೈ ಗೋಬಿ ಟೇಸ್ಟ್ ಮಾಡಿ ಹೋಗಲೇಬೇಕು ಅಂತ ಜನರು ಎಲ್ಲೆಲ್ಲಿಂದನೂ ಹುಡ್ಕೊಂಡು ಬರ್ತಾರೆ. ಅದೇ ಈ ದೇವ್ ಡ್ರೈ ಗೋಬಿ ಕಾರ್ನರ್ ಸ್ಪೆಷಾಲಿಟಿ ಅಂತಲೇ ಹೇಳಬಹುದು. ನಮಸ್ಕಾರ, ನನ್ನ ಹೆಸರು ರಾಜೇಂದ್ರ. ರಕ್ಷಿತ್ ನನ್ನ ಬಾಮೈದ, ನಾವಿಬ್ಬರು ಸೇರಿ ದೇವ್ ಡ್ರೈ ಗೋಬಿ ಕಾರ್ನರ್ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಆಗಿ 6 ಮಂತ್ಸ್ ಆಗಿದೆ. ಸದ್ಯಕ್ಕೆ ಮೈಸೂರಲ್ಲಿ ನಮ್ಮದೇ ಟಾಪ್ ಹೈಯೆಸ್ಟ್ ರೇಟೆಡ್ ಡ್ರೈ ಗೋಬಿ ಕಾರ್ನರು ಆನ್ ಗೂಗಲ್. ನಾವು 4.8 ರೇಟಿಂಗ್ ಇದೆ. ಕಸ್ಟಮರ್ಸ್ ಎಲ್ಲ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಇದೆ. ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ. ನಮ್ಮ ಹತ್ರ ಡ್ರೈ ಗೋಬಿ, ಡ್ರೈ ಬೇಬಿ ಕಾರ್ನ್, ಡ್ರೈ ಮಶ್ರೂಮ್ 3 ಐಟಮ್ಸ್ ಸಿಗುತ್ತೆ. ಓಪನಿಂಗ್ ಟೈಮ್ ಬಂದು 4:30 PM ಈವ್ನಿಂಗಿಂದ ರಾತ್ರಿ 9:30-10 ಗಂಟೆ ತನಕ ಇರ್ತೀವಿ. ನಮ್ಮ ಲೊಕೇಶನ್ ಬಂದು ಚಾಮರಾಜಪುರಂ ರೈಲ್ವೆ ಗೇಟ್ ಟುವರ್ಡ್ಸ್ ಸರಸ್ವತಿಪುರಂ ರೋಡ್ ಕಡೆ ಹೋಗುವಾಗ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಪ್ಲೀಸ್ ಕಮ್ ವಿಸಿಟರ್ಸ್ ಆ್ಯಂಡ್ ಡೂ ಸಪೋರ್ಟರ್ಸ್. ಥ್ಯಾಂಕ್ ಯು ಸೊ ಮಚ್. ಇದು ಪ್ರಾರಂಭವಾಗಿ ಕೇವಲ 6 ತಿಂಗಳಾಗಿದ್ದರೂ ಮೈಸೂರಿನಲ್ಲಿ ತುಂಬಾ ಫೇಮಸ್ ಆಗಿದೆ. ಗೂಗಲ್ನಲ್ಲಿ ಕೂಡ ಇದರ ರೇಟಿಂಗ್ 4.8 ಆಗಿದೆ. ಅಷ್ಟು ಜನ ತುಂಬ ಇಷ್ಟಪಟ್ಟು ತಿನ್ನುವಂತಹ ಜಾಗ ಈ ಗೋಬಿ ಕಾರ್ನರ್. ಸರ್ ನಮಸ್ತೆ ಸರ್, ಎಲ್ಲಿಂದ ಬಂದಿದ್ದೀರಿ? ನಾನು ನಿವೇತ ನಗರದಿಂದ. ಹಾಂ ಸರ್, ಹೇಗಿದೆ ಸರ್ ಗೋಬಿ? ಇಲ್ಲ, ನಾನು ಗೋಬಿ ಇದು ತೊಗೊಂಡೆ ಮತ್ತು ಬೇಬಿ ಕಾರ್ನು ತೊಗೊಂಡೆ. ಎರಡು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ಯಾವಾಗಿಂದ ಬರ್ತಾ ಇದೆ? ಇಲ್ಲ, ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಎಲ್ಲ ಇದಾಗಿದೆ. ಆಮೇಲೆ ಬೇರೆ ತೊಗೊಳ ಅಂದ್ಕೊಂಡೆ ಮುಗಿದೋಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಕ್ಲೋಸ್ ಆಗಿದೆ ಅಂತ. ಬೇರೆ ಟೇಸ್ಟ್ ತುಂಬ ಚೆನ್ನಾಗಿದೆ. ಯಾವಾಗಿಂದ ಬರ್ತಿದ್ದೀರಿ? ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಹೌದಾ? ಟೇಸ್ಟ್ ವೈಸ್ ಹೆಂಗಿದೆ? ಎಲ್ಲ ಚೆನ್ನಾಗಿದೆ. ಏನಿಲ್ಲ, ಹಿಂಗೆ ಇದು ಮಾಡಲಿ, ಕಂಟಿನ್ಯೂ ಮಾಡಲಿ. ರೇಟು ಪರವಾಗಿಲ್ಲ.
ತುಂಬ ಚೆನ್ನಾಗಿದೆ ಸರ್. ನಾವು ಇನ್ಸ್ಟಾದಲ್ಲಿ ನೋಡಿ ಇಲ್ಲಿ ಬಂದಿದ್ದು. ತುಂಬ ಚೆನ್ನಾಗಿದೆ ಟೇಸ್ಟು, ಕ್ವಾಂಟಿಟಿನೂ ಚೆನ್ನಾಗಿದೆ, ಪ್ರೈಸು ಓಕೆ, ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ. ಈ ಸರ್ ಇವತ್ತು ಮಶ್ರೂಮ್ ಮತ್ತು ಬೇಬಿ ಕಾರ್ನ್ ಖಾಲಿ ಆಗಿದೆ, ಓನ್ಲಿ ಡ್ರೈ ಗೋಬಿ ಇದ್ದಿದ್ದು. ಇದೇ ತುಂಬ ಚೆನ್ನಾಗಿದೆ. ಮಶ್ರೂಮು ಡ್ರೈ ಗೋಬಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ನೆಕ್ಸ್ಟ್ ಟೈಮ್ ಬಂದು ಇದೇ ಫಸ್ಟ್ ಟೈಮ್ ಬಂದಿರೋದು. ಆಗಲೂ ಫ್ಯಾಮಿಲಿಗೆಲ್ಲ ಕರ್ಕೊಂಡು ಇನ್ನೊಂದು ಬರ್ತೀವಿ ಇಲ್ಲಿಗೆ. ಸೂಪರ್ ಡ್ರೈ ಗೋಬಿ. ಡ್ರೈ ಗೋಬಿ ತುಂಬ ಚೆನ್ನಾಗಿತ್ತು. ನಾಳೆ ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಬರಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾವು ಆ್ಯಕ್ಚುಲಾಗಿ ಇಲ್ಲಿ ಫಸ್ಟು ನಮ್ಮ ವೈಫ್ ಹೇಳಿದ್ದು, ಸೊ ಈ ಥರ ಹಿಂಗಿದೆ, ಇಲ್ಲಿ ಚೆನ್ನಾಗಿದೆ ಅಂತ. ಸೊ ಬಂದು ಟೇಸ್ಟ್ ಮಾಡಿದ್ವಿ, ಆ್ಯಕ್ಚುಲಾಗಿ ಚೆನ್ನಾಗಿದೆ ಮತ್ತು ವೆರೈಟಿನೂ ಇದೆ. ಸೊ ಬಟ್ ಇವತ್ತು ಖಾಲಿಯಾಗಿದೆ ಅಂತ ಹೇಳಿದ್ರು. ಸೊ ಇವತ್ತು ನಮಗೆ ಕೊಟ್ಟಿರೋದು ಅವರು ಡ್ರೈ ಗೋಬಿ ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ, ರುಚಿ ಎಲ್ಲ ಭಾಳ ಚೆನ್ನಾಗಿದೆ ಟೇಸ್ಟು. ಆಮೇಲೆ ಸ್ವಲ್ಪ ಈ ಸೋಡಾ ಗಿಡ ಅದೆಲ್ಲ ಏನೂ ಕಾಣ್ತಾ ಇಲ್ಲ. ಸೊ ಹೋಮ್ ಮೇಡ್ ಥರನೇ ಇದೆ. ಸೊ ನಾನು ನನ್ನ ವೈಫೆಲ್ಲ ಬಂದಿದ್ದೀವಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ನಾನಿಲ್ಲಿ ರಿವ್ಯೂಸ್ ಕೇಳಿ ಬಂದಿದ್ದು ಟ್ರೈ ಮಾಡೋಣ ಅಂತ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೈಜೀನ್ ಆಗಲಿ ಮತ್ತು ಅವ್ರು ಸರ್ವ್ ಮಾಡೋದಾಗಿರಲಿ ಎಲ್ಲನೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ರಿಯಲಿ ಇದೆ ಜೆನ್ಯೂನ್ ರಿವ್ಯೂ ಆಗಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ನೀವು ಬಂದು ನೀವೇ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿದೆ ಅಂತಂದ. ಮತ್ತೆ ಬೇರೆ ಬೇರೆ ಎಲ್ಲನೂ ತಿನ್ನಬೇಕು, ಟ್ರೈ ಮಾಡಬೇಕು, ಮತ್ತೆ ವಿಸಿಟ್ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ. ಬನ್ನಿ ಟ್ರೈ ಮಾಡಿ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅಂತಂದರೆ ದೇವ್ ಡ್ರೈ ಗೋಬಿ ತಿನ್ನೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ತುಂಬಾ ಚೆನ್ನಾಗಿದೆ. ಒಂದು ಬಾರಿ ಮೈಸೂರಿಗೆ ಬಂದಾಗ ಅಥವಾ ಮೈಸೂರಿಗರು ಇಲ್ಲಿ ಬಂದು ನೀವು ಟೇಸ್ಟ್ ನೋಡಲೇಬೇಕು. ಗೋಬಿ ಪ್ರಿಯರಿಗಂತೂ ಹಬ್ಬವೋ ಹಬ್ಬ. ವೀಕ್ಷಕರೇ, ಇದು ಶೋಧ ಚಾನಲ್ನ ಒಂದು ಪುಟ್ಟ ಶೋಧನೆಯ ರುಚಿಕರವಾದ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲೇ ಹಾಕೋದನ್ನು ದಯವಿಟ್ಟು ಮರಿಬೇಡಿ.